ಹಾಯ್, ಎಲ್ಲರಿಗೂ ನಮಸ್ತೆ. ಮೊದಲಿಗೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಂಕ್ರಾಂತಿ ಹಬ್ಬ ಅಂದರೆ ಫಸ್ಟ್ ನೆನಪಾಗೋದು ಎಳ್ಳು ಬೆಲ್ಲ. ಸೊ ಎಳ್ಳು ತಿನ್ನಿ, ಮುದ್ದಾದ ಮಾತುಗಳನ್ನು ಮಾತಾಡಿ ಅಂತ ಹೇಳಿದ್ದಾರೆ. ನಾವಿವತ್ತು ಎಳ್ಳು ಬೆಲ್ಲ ಹೇಗೆ ಮಾಡೋದು ಅಂತ ಮನೇಲಿ ಹೇಗೆ ನಾವು ಪ್ರಿಪೇರ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಸೊ ಫಸ್ಟ್ ನಾನಿಲ್ಲಿ ಎರಡು ಕೊಕೊನಟ್ ಶೆಲ್ಸ್ನ ತೊಗೊಂಡಿದ್ದೀನಿ. ಒಣಕೊಬ್ಬರಿ, ಅದನ್ನು ಮೇಲೆ ಇರೋ ಸಿಪ್ಪು ಬ್ರೌನ್ ಕಲರ್ ಇರುತ್ತಲ್ಲ ಅದನ್ನೆಲ್ಲ ನಾನು ತುರ್ಕೊಂಡಿದ್ದೀನಿ. ಮೇಲೆ ಇರೋ ಪಾರ್ಟ್ನೆಲ್ಲ ಬ್ರೌನ್ ಕಲರ್ದು ಅದನ್ನೆಲ್ಲ ತುರ್ಕೊಂಡು ವೈಟ್ ಕಲರ್ ಬರೋ ಥರ ಮಾಡ್ಕೊತಾ ಇದ್ದೀನಿ. ನೋಡಿ ನಾನು ಮಾಡ್ತಾಯಿದ್ದೀನಿ, ಕಾಣ್ತಾ ಇದೆ. ಫುಲ್ ಜಾಸ್ತಿ ತುರಿಬಾರ್ದು, ಮೇಲೆ ಮಾತ್ರ ಮಾಡಿಕೊಂಡು ಅದು ಸಿಪ್ಪೆಲ್ಲ ಆಚೆ ತೆಗೆದುಬಿಟ್ಟು ಬ್ರೌನ್ ಕಲರ್ ಇರೋದು ವೈಟ್ ಕಲರ್ ಥರ ಮಾಡ್ಕೋಬೇಕು. ನೋಡಿ ನಾನು ಚಿಕ್ಕ ಸೈಜಲ್ಲೇ ತೊಗೊಂಡಿದ್ದೀನಿ ಒಣ ಕೊಬ್ಬರಿನ ತೊಗೊಂಡು ಆಮೇಲೆ ಅದನ್ನು ಚಿಕ್ಕದಾಗಿ ಪೀಸಸ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ನೈಫಲ್ಲಿ ಆದರೆ ನೈಫಲ್ಲಿ ಕಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಿಮ್ಮ ಅನುಕೂಲ, ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ಥರ ಪೀಸಸ್ ಆಗಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ನಾನು ಫಸ್ಟು ಉದ್ದುದ್ದು ಕಟ್ ಮಾಡಿಕೊಂಡು ಆಮೇಲೆ ನಮ್ಮಿಷ್ಟ, ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಳಿ. ಸಣ್ಣಕ್ಕಾದರೂ ಕಟ್ ಮಾಡ್ಕೋಬೋದು, ಉದ್ದುದ್ದಕ್ಕಾದರೂ ಕಟ್ ಮಾಡ್ಕೋಬೋದು. ನಾನು ಎಲ್ಲ ಒಂದೇ ಕ್ವಾಂಟಿಟಿಯಲ್ಲಿ ತೊಗೊತಾ ಇಲ್ಲ, ನಾನು ಒಂದೊಂದು ಕ್ವಾಂಟಿಟಿಯಲ್ಲಿ ತೊಗೊಳ್ಳಿ. ಏಕೆಂದರೆ ಒಬ್ಬೊಬ್ರಿಗೆ ಎಳ್ಳು ತುಂಬ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಎಳ್ಳು ಇಷ್ಟ ಆಗೋದಿಲ್ಲ, ಮತ್ತು ಒಬ್ಬೊಬ್ರಿಗೆ ಕಡಲೆಬೀಜ ಜಾಸ್ತಿ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಬೆಲ್ಲ ಜಾಸ್ತಿ ಇಷ್ಟ ಆಗುತ್ತೆ. ಆದರೆ ನೀವು ಬೇಕಾದ್ರೆ ಎಲ್ಲ ಒಂದೇ ಕ್ವಾಂಟಿಟಿಯಲ್ಲಿ ತೊಗೋಬೋದು. ಒಂದು ಗ್ಲಾಸ್ನ ಮೆಷರ್ಮೆಂಟ್ ತೊಗೊಂಡು ಇದನ್ನು ಪೀಸಸ್ ಆಗಿ ಕಟ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಂಡಿದ್ದೀನಿ. ಆಮೇಲೆ ಬೆಲ್ಲ ತೊಗೊಂಡು, ಬೆಲ್ಲನ ನಾನು ಮನೇಲಿರೋದನ್ನೇ ಯೂಸ್ ಮಾಡಿದ್ದೀನಿ, ಅದಕ್ಕೆ ಅಂತ ನಾನು ಸಪ್ರೇಟಾಗಿ ತೊಗೊಂಬರಲಿಲ್ಲ. ಮನೇಲಿ ಏನಿತ್ತೋ ಅದನ್ನು ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಅಚ್ಚದ ಬೆಲ್ಲ ಬರುತ್ತಲ್ಲ ಅದನ್ನು ತೊಗೋಬೋದು. ಅದನ್ನು ತೊಗೊಂಡು ನಾನು ನೈಫಲ್ಲೇ ತುಂಬ ಪ್ರೆಷರ್ ಕೊಟ್ಟು ಮಾಡ್ತಾಯಿದ್ದೀನಿ. ಜಾಸ್ತಿ ಪ್ರೆಷರ್ ಕೊಡೋಕೆ ಹೋಗ್ಬಿಡಿ, ಪೀಸ್ ಆಗಿಬಿಡುತ್ತೆ, ಪುಡಿ ಆಗಿಬಿಡುತ್ತೆ. ಸೊ ಸ್ವಲ್ಪ ಪ್ರೆಷರ್ ಕೊಟ್ಟು ಸಣ್ಣದಾಗಿ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳಿ. ನಿಮ್ಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ಇನ್ನೂ ನಾನು ಇಲ್ಲಿ ತೋರಿಸ್ತೀನಲ್ಲ ಅದಕ್ಕಿಂತ ಸಣ್ಣ ಬೇಕಾದ್ರೂ ನೀವು ಕಟ್ ಮಾಡ್ಕೋಬೋದು. ಬೆಲ್ಲದ ಹೆಚ್ಚು ತೊಗೊಳ್ಳಿ, ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಇರಲಿ ಬೆಲ್ಲ. ನೋಡಿ ನಾನು ಈ ಥರ ಪೀಸ್ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಬೆಲ್ಲ ತೆಗೆದಿಟ್ಕೊಂಡಾದ್ಮೇಲೆ ಕಡಲೆಬೀಜ ಬಾಣಲಿಗೆ ಹಾಕಿ ಹುರ್ಕೊತಾ ಇದ್ದೀನಿ. ಸ್ವಲ್ಪ ರೋಸ್ಟ್ ಆಗೋವರೆಗೂ ಕಡಲೆಬೀಜನ ಫ್ರೈ ಮಾಡ್ಕೊಳ್ಳಿ. ಒಂದು 2 to 3 minutes ಸಾಕು. ಅದಾದಮೇಲೆ ಮತ್ತೆ ನಾನು ಎಳ್ಳು ತೊಗೊತಾ ಇದ್ದೀನಿ. ನೋಡಿ ನಾನು ಇಲ್ಲೆಲ್ಲ ಒಂದೇ ಕ್ವಾಂಟಿಟಿಯಲ್ಲಿ ತೊಗೊತಾ ಇಲ್ಲ, ನನಗೆ ಎಳ್ಳು ತುಂಬ ಇಷ್ಟ, ಸೊ ಅದಕ್ಕೆ ನಾನು ಎಳ್ಳು ಜಾಸ್ತಿ ಹಾಕ್ಕೊತಾ ಇದ್ದೀನಿ. ಆಮೇಲೆ ಉರಿಗಡಲೆ ಜಾಸ್ತಿ ಏನು ಬೇಯೋದು ಬೇಡ, ರೋಸ್ಟ್ ಆಗೋದು ಬೇಡ. ಬೇಕಾದ್ರೆ ನೀವು ಸ್ಟವ್ ಆಫ್ ಮಾಡಿಕೊಂಡು ಬಿಸಿ ಬಾಣಲಿ ಮೇಲೇ ಸುಮ್ಮನೆ ಹಂಗೆ ಹಾಕಿ ರೋಸ್ಟ್ ಮಾಡಿ ತೆಗೆದ್ರೂ ಆಯಿತು. ಕಡಲೆಬೀಜನ ತೆಗೆದಿದ್ರಲ್ಲ, ರೋಸ್ಟ್ ಮಾಡಿದ್ದಾದಮೇಲೆ ಅದನ್ನು ತಣ್ಣಗಾಗಕ್ಕೆ ಬಿಡಿ, ಅದರ ಸಿಪ್ಪೆ ತೆಗಿಬೇಕಾಗತ್ತೆ. ನೋಡಿ ಕಡಲೆಬೀಜ ನಾನು ರೋಸ್ಟ್ ಮಾಡಿದ್ನಲ್ಲ ಅದು ತಣ್ಣಗಾಗಿದೆ. ಅದನ್ನು ಒಂದು ಮರಕ್ಕೆ ತೊಗೊಂಡು ಅದನ್ನು ಆ ಸಿಪ್ಪೆನೆಲ್ಲ ಔಟ್ ಮಾಡ್ತಿದ್ದೀನಿ, ಕೈಯಲ್ಲಿ ಪ್ರೆಸ್ ಮಾಡಿ. ಬೇಕಾದ್ರೆ ನೀವೊಂದು ಬೌಲ್ ತೊಗೊಂಡು ಅದರಲ್ಲಿ ಕೂಡ ಈ ಥರ ರಬ್ ಮಾಡಿದ್ರೆ ಅದು ಈಸಿಯಾಗಿ ಬಂದುಬಿಡುತ್ತೆ. ನಾನು ಚಿಕ್ಕದ ಮರ ತೊಗೊಂಡಿದ್ದೀನಿ, ನೀವು ಬೇಕಾದ್ರೆ ದೊಡ್ಡ ಮರ ತೊಗೊಳ್ಳಿ. ಆಮೇಲೆ ಒಂದು ಬೌಲ್ ತೊಗೊಂಡು ಎಲ್ಲ ರೋಸ್ಟ್ ಮಾಡಿ ಸಪ್ರೇಟಾಗಿ ಇಟ್ಕೊಂಡಿದ್ನಲ್ಲ ಆ್ಯಡ್ ಮಾಡ್ತಿದ್ದೀನಿ. ಫಸ್ಟು ಕಡಲೆಬೀಜ ಆ್ಯಡ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಸಿಪ್ಪೆ ಎಲ್ಲ ಔಟ್ ಆಗಿದೆ, ಇನ್ನೂ ಸ್ವಲ್ಪ ಆಗಿಲ್ಲ, ಸೊ ಪರವಾಗಿಲ್ಲ. ಕಡಲೆಬೀಜ ಆದಮೇಲೆ ಬೇಳೆ ಥರ ಆಗುತ್ತೆ, ಮತ್ತು ಹುರಿಗಡಲೆ ಹಾಕ್ತಾಯಿದ್ದೀನಿ. ನಾನು ಎಲ್ಲ ಒಂದೇ ಕ್ವಾಂಟಿಟಿಯಲ್ಲಿ ತೊಗೊತಾ ಇಲ್ಲ, ಮೊದಲಿಗೆ ಹೇಳ್ತಿದ್ದೀನಿ. ಮತ್ತು ಬೆಲ್ಲ ಹಾಕ್ತೀನಿ ಈಗ. ನೋಡಿ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಆಮೇಲೆ ಕೊಬ್ಬರಿ ಸಣ್ಣ ಪೀಸಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಕೊಬ್ಬರಿ ಆದಮೇಲೆ ಈಗ ನಾನು ನೋಡಿ ಎಳ್ಳು ಜಾಸ್ತಿ ಹಾಕ್ಕೊತಾ ಇದ್ದೀನಿ, ನನಗೆ ತುಂಬ ಇಷ್ಟ, ಮನೇಲಿರೋರು ತಿಂತಾರೆ. ನಾನು ಇದಕ್ಕೆ ಜೀರಾ ಪೌಡರ್ ಬರುತ್ತಲ್ಲ, ಮತ್ತು ಶುಗರ್ ಸಿರಪ್ ಇದು ಬರುತ್ತಲ್ಲ ವೈಟಿದು, ಅದನ್ನು ಹಾಕಿಲ್ಲ. ನನಗೆ ಇಷ್ಟೇ ಸಾಕು ಅನ್ನಿಸ್ತು, ಸೊ ಅದಕ್ಕೆ ನಾನು ಇಷ್ಟು ಮಾತ್ರ ಮಾಡಿಕೊಂಡೆ. ಎಳ್ಳು ಬೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ.
ನೋಡೋಕ್ಕೆ 2 ಕಣ್ಣು ಸಾಲ್ತಿಲ್ಲ, ಅಷ್ಟು ಚೆನ್ನಾಗಿದೆ ಎಳ್ಳು ಬೆಲ್ಲ. ಸೊ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ.